ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇದು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಈ ಸಲ ಇದೇ ಥರ ಒಂದು ಸಲ ನೀವು ಟ್ರೈ ಮಾಡಿರಿ, ತುಂಬ ಚೆನ್ನಾಗಿ ಬರುತ್ತೆ ಇದು ಬದನೆಕಾಯಿ ಪಲ್ಯ. ಮತ್ತು ಯಾವ ಥರ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಪಟ್ ಅಂತ ನೋಡ್ಕೊಂಬಂದುಬಿಡೋಣ ಬನ್ನಿ. ಸ್ವಲ್ಪ ನಾವು ಮೊನ್ನೆ ನಿಮಗೆ ಬದನೆಕಾಯಿ ಎಣ್ಗಾಯಿ ಮಾಡೋದು ತೋರಿಸ್ಕೊಟ್ಟಿದ್ದೆ, ಮತ್ತು ಸ್ವಲ್ಪ ಬದನೆಕಾಯಿ ಬಿಟ್ಟಿತ್ತು, ನಾವೇ ಮನೆಯಲ್ಲೇ ಹಚ್ಚಿದ್ದ ಗಿಡ ಇತ್ತು, ಹಾಗಾಗಿ ಸ್ವಲ್ಪ ಬದನೆಕಾಯಿ ಸಿಕ್ಕಿತ್ತು. ನೋಡಿ, ಜವಾರಿ ಬದನೆಕಾಯಿ ಬೀಜ ಇದು. ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಪಲ್ಯ ಮಾತ್ರ. ಕೆಲವೊಂದು ಕಡೆ ಕೆಲವೊಂದು ಥರ ಬದನೆಕಾಯಿ ಸಿಗುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಇವಾಗ ನಾನು ಯಾವ ಥರ ಮಾಡ್ತೀನಿ ಅಂತ ನೀವು ಮದುವೆ ಮನೆಯಲ್ಲಿ ನೋಡಿರ್ತೀರಲ್ವ, ಅದೇ ಥರ ಆಗಿರುತ್ತೆ ಇದು ಬದನೆಕಾಯಿ ಪಲ್ಯ. ಬನ್ನಿ ಮತ್ತೆ ಬೇಗ ಹೇಳಿಬಿಡ್ತೀನಿ ಯಾವ ಥರ ಮಾಡೋದು ಅಂತ. ಇವಾಗ ನಾನು ಬದನೆಕಾಯ ಹೆಚ್ಚಿಬಿಟ್ಟು ನೀರೊಳಗೆ ಹಾಕ್ತೀನಿ. ನಿಮಗೆ ಮೊನ್ನೆ ನಾನು ಹೇಳಿದ್ದೀನಿ, ಬದನೆಕಾಯಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಬಿಡಿ, ಇಲ್ಲಾಂದರೆ ಬೇಗ ಬೇಯೋದಿಲ್ಲ ಅಂತ ಹೇಳಿ. ತುಂಬ ಸಿಂಪಲ್ ಇದು ಪಲ್ಯ ಮಾತ್ರ. ಕೆಲವೊಂದು ಥರ ಮಾಡ್ತಿರ್ತಾರೆ, ನಾವು ಯಾವ ಥರ ಮಾಡ್ತೀವಿ ನಮ್ಮ ಸೈಡ್, ಉತ್ತರ ಕರ್ನಾಟಕ ಸೈಡ್ ನಾವು ಪಲ್ಯನ ಅಂತ ತೋರಿಸ್ತೀನಿ ಅಷ್ಟೇ ನಾನು ರೆಸಿಪಿನ. ನೋಡಿ, ಈ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟು ನಮಗೆ ಭಾಳ ಮುಖ್ಯ ಐತಿ, ಅದಕ್ಕೆ ಹೇಳ್ತಾ ಇರೋದು. ನಿನ್ನೆ ಸಾಂಗ್ ಹಾಕಿದ್ದೀನಿ, ಸಾಂಗ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಇದೇ ಥರ ಇರಲಿ ಅಂತಲೂ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವಾಗ ನಾನು ಎಲ್ಲ ಬದನೆಕಾಯಿನ ಹೆಚ್ಚಿಬಿಟ್ಟು ನೀರೊಳಗೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಹೀಗೆ ನೀರಲ್ಲೇ ಇರಬೇಕು, ತೆಗಿಬೇಡಿ. ಮತ್ತು ಇವಾಗ ನೆಕ್ಸ್ಟು ಪಲ್ಯ ಯಾವ ಥರ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ಪಲ್ಯಕ್ಕೆ ನಾನು ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಕಾಯಕ್ಕೆ ಇಟ್ಕೊಂಡಿದ್ದೆ. ತುಂಬ ಈಸಿ ಇದು, ಸಿಂಪಲ್ಲಾಗಿ ನಾವು ಈ ಥರ ಪಲ್ಯ ಮಾಡ್ಕೋಬೋದು ನೋಡಿ. ಮತ್ತು ನೀವು ಯಾವ ಥರ ಬದನೆಕಾಯಿ ಪಲ್ಯ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ವಿಡಿಯೋ ಹೇಗಿತ್ತು ಅಂತಲೂ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡ್ರಿ. ನೋಡಿ, ಇವಾಗೆಲ್ಲ ಹೆಚ್ಚಿಬಿಟ್ಟು ನೀರೊಳಗೆ ಹಾಕಿಟ್ಕೊಂಡ್ವಿ ಅಂದರೆ ಬೇಗ ಪಲ್ಯ ಬೇಯುತ್ತೆ ಅಂಥೇಳಿ ನಾವು ನೀರಲ್ಲೇ ಬಿಟ್ಬಿಡ್ತೀವಿ. ಮತ್ತು ಇವಾಗ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊತೀನಿ. ಮಸಾಲ ಅಂದರೆ ಏನು ಭಾಳ ಹಾಕಿಲ್ಲ, ಒಂದೆರಡು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ನೋಡಿ ಇಷ್ಟೇ ಇಡ್ತಿದ್ದೀನಿ. ಒಂದೆರಡು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಕಿಬಿಟ್ರೆ ಮಸಾಲ ರೆಡಿ ಆಗಿಬಿಡುತ್ತೆ. ಭಾಳ ಏನು ಹಾಕೋದು ಏನು ಬೇಡ ಅನಿಸುತ್ತೆ. ನೀವು ಬೇಕು ಅಂದರೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಹಾಕ್ಕೊಳ್ಳಿ, ನಾನೇನು ಹಾಕಿಲ್ಲ ಇಲ್ಲಿ. ನೋಡಿ, ಇವಾಗ ಮಿಕ್ಸಿ ಮಾಡ್ಕೊಂಬಂದುಬಿಡ್ತೀನಿ. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿದ್ದೇನೆ. ನೀವು ಪಲ್ಯಕ್ಕೆ ಯಾವ ಥರ ಮಾಡ್ಕೊತೀರಲ್ಲ ಅದೇ ಥರನೇ ಮಾಡ್ಕೊಳ್ಳಿ. ಮೊನ್ನೆ ಬದನೆಕಾಯಿ ಎಣ್ಗಾಯಿ ರೆಸಿಪಿನ ತೋರಿಸಿದ್ದೀನಿ, ನೋಡಿ ಯಾವ ಥರ ಇತ್ತು ಅಂತ. ವಿಡಿಯೋ ನೋಡಿ ಸ್ಕಿಪ್ ಮಾಡ್ದಂಗೆ ಎಲ್ಲ ವಿಡಿಯೋನೂ ನೋಡಿ ಫ್ರೆಂಡ್ಸ್ ಪ್ಲೀಸ್. ಇವಾಗ ನೋಡಿ, ಈ ಕಡೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಒಂದು ಇವಾಗ ಅದಕ್ಕೆ ಜೀರಿಗೆ, ಸಾಸಿವೆ ಕಾಳು ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿನ ಉದ್ದನಕ ಹೆಚ್ಚಿಟ್ಕೊಂಡಿದ್ದೆ. ನೋಡಿ ನಾನು ನೋಡಿ ಈ ಥರ ಹೆಚ್ಚಿಟ್ಕೊಳ್ಳಿ. ಈರುಳ್ಳಿನ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ನಾವು ಮಸಾಲ ಏನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲ ಹಾಕ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಇದು. ಮತ್ತು ನೀವು ಇದೇ ಥರ ಮಾಡ್ತೀರಾ ಅಥವಾ ಬೇರೆ ಥರ? ಒಬ್ಬೊಬ್ಬರು ಒಂದೊಂದು ಥರ ನಾವು ಮಾಡ್ತಿರ್ತೇವೆ ಅಡುಗೆ ಅಲ್ವಾ ಫ್ರೆಂಡ್ಸ್. ಕೆಲವೊಬ್ಬರು ಬೇರೆ ಥರ ಮಾಡ್ತಿರ್ತೀರಿ. ನಮ್ಮ ಸೈಡು ನಾವು ಯಾವ ಥರ ಮಾಡ್ತೀವಿ ವಿಡಿಯೋನ ಅಂತ ನಿಮಗೆ ತೋರಿಸೋದಷ್ಟೇ. ನೋಡಿ, ಇವಾಗ ಆವಾಗಲೇ ಏನು ಮಸಾಲ ರುಬ್ಬಿಟ್ಕೊಂಡಿದ್ನಲ್ಲ ಮೆಣಸಿನ್ಕಾಯಿ ಪೇಸ್ಟು, ಅದನ್ನು ಹಾಕ್ತಿದ್ದೀನಿ ನೋಡಿ. ನಾನು ಎಲ್ಲ ಪೇಸ್ಟ್ ಹಾಕಿಬಿಟ್ಟು ನೀಟಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಆವಾಗಲೇ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಬದನೆಕಾಯಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಅದು ನೀರೊಳಗೆ ಇಟ್ಟುಬಿಡಿ, ತೆಗಿಬೇಡಿ. ಕೆಲವೊಂದು ಕಡೆ ಇದನ್ನು ಮುಳುಗಾಯಿ ಅಂತ ಕರೀತಾರೆ, ಕೆಲವೊಂದು ಕಡೆ ಬದನೆಕಾಯಿ ಅಂತ ಕರೀತಾರೆ. ಕೆಲವೊಂದು ಕಡೆ ಸೀಮೆ ಬದನೆಕಾಯಿ ಸಿಗುತ್ತೆ, ಅದು ವೈಟ್ ಕಲರ್ ಇರುತ್ತಲ್ಲ, ಉದ್ದ ಇರುತ್ತೆ. ನಮ್ಮ ಕಡೆ ಈ ಥರ ಬದನೆಕಾಯಿ ಅಂತೀರಿ. ಮತ್ತು ಜಾಸ್ತಿ ನಾವು ಮುಳುಗಾಯಿ ಅಂತಲೇ ಕರೆಯೋದು ನೋಡಿರಿ. ನಾವು ಹಳ್ಳಿ ಸೈಡು ಮುಳುಗಾಯಿ ಅಂತಲೇ ಕರಿತೀವಿ. ಇವಾಗ ಇದಕ್ಕೆ ನಾನು ಆವಾಗಲೇ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಬದನೆಕಾಯಿ ಹಾಕ್ತೀನಿ ನೋಡಿ. ನೋಡಿ, ಇವಾಗ ಬದನೆಕಾಯಿ ಎಲ್ಲ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರೆಲ್ಲ ಹಾಕಿ ಹುಣಸೆ ರಸ ಹಾಕಬೇಕು ನೋಡಿ ಫ್ರೆಂಡ್ಸ್. ಸ್ವಲ್ಪ ಹುಣಸೆ ರಸ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಇದನ್ನು ಏನೈತಲ್ರಿ 1/4 ಪೀಸ್ ಅಷ್ಟೇ ಮಾಡಿದ್ದೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ಯಾಕೆ ಅಂದರೆ ಬದನೆಕಾಯಿ ಸಣ್ಣದೇ ಇರುತ್ತಲ್ಲ, ಜವಾರಿ ಅಲ್ವಾ ಇದು, ಅದಕ್ಕೆ. ನೀವು ಭಾಳ ಸಣ್ಣಗೆ ಹೆಚ್ಚಿದ್ರಂದ್ರೆ ಅಷ್ಟೊಂದು ಟೇಸ್ಟ್ ಕೊಡೋಲ್ಲ. ನೋಡಿ, ಒಂದೊಂದು ಮುಳುಗಾಯಿ ಒಳಗೆ ಹುಳ ಇರುತ್ತಲ್ಲ, ಗೊತ್ತಾಗೋದಿಲ್ಲ, ಅದಕ್ಕೆ ಹೆಚ್ಚಿ ನೋಡಿಬಿಟ್ಟು ಮಾಡಿ. ಇವಾಗ ನೋಡಿ, ಸ್ವಲ್ಪನೇ ಹುಣಸೆ ರಸನ ಹಾಕ್ತಾಯಿದ್ದೀನಿ. ಆಮೇಲೆ ಬೆಲ್ಲ, ಸ್ವಲ್ಪ ಸಾಂಬಾರು ಪುಡಿ, ಉಪ್ಪು ಎಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು 15 ನಿಮಿಷ ಬೇಯಿಸ್ಬಿಟ್ರೆ ನೋಡಿರಿ, ನೀವು ಫಂಕ್ಷನ್ಗಳಿಗೆ ನೋಡಿರ್ತೀರಲ್ವ ಬದನೆಕಾಯಿ ಪಲ್ಯ, ಸೇಮ್ ಅದೇ ಥರನೇ ಆಗುತ್ತೆ. ನೋಡಿ, ಟ್ರೈ ಮಾಡಿರಿ, ನೀವೇ ಹೇಳ್ತೀರಿ ನನಗೆ. ಮತ್ತು ಇವಾಗ ಸಾಂಬಾರು ಪುಡಿ ಹಾಕ್ತಾಯಿದ್ದೆ, ಮತ್ತು ಸ್ವಲ್ಪ ಉಪ್ಪು ಬೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋಕ್ಕೆ ಇಟ್ಬಿಡೋಣ. ಉಪ್ಪು ಸಹಿತ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗುತ್ತೆ, ಘಮ ಘಮ ಅನ್ನುತ್ತೆ ಫ್ರೆಂಡ್ಸ್ ಪಲ್ಯ ಮಾತ್ರ.
ನೋಡಿ ಉಪ್ಪು ಬೆಲ್ಲ ಸಾಂಬಾರು ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಇಡ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೊಂದು ಪ್ಲೇಟ್ ಮುಚ್ಚಿ ನಾನು ಬೇಯಕ್ಕೆ ಇಟ್ಬಿಡ್ತೀನಿ ಪಲ್ಯನ. ಆಮೇಲೆ ನೋಡಿ ಓಪನ್ ಮಾಡಿದೆ ನಾನು, ಪ್ಲೇಟ್ ತೆಗೆದಲ್ವಾ, ಇವಾಗ ಬೆಂದಿದೆ ಇದು ಪಲ್ಯ. ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟು ಮತ್ತು ಸ್ವಲ್ಪ ಗುರೆಳ್ ಪುಡಿ ಹಾಕಿದರೆ ಪಲ್ಯ ರೆಡಿ ಆಯಿತು ನೋಡಿ. ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿದ್ದೆ ನಾನು, ಮತ್ತು ಸ್ವಲ್ಪ ಗುರೆಳ್ ಪುಡಿ ಲಾಸ್ಟಿಗೆ ಹಾಕ್ತೀನಿ. ನಾವೆಲ್ಲದಕ್ಕೂ ಗುರೆಳ್ ಪುಡಿ ಹಾಕ್ತೀವಿ ರೀ. ಆಮೇಲೆ ಇವಾಗೆಲ್ಲ ಇದು ಪುಟಾಣಿ ಹಿಟ್ಟು ಅಂದರೆ ಹುರ್ಗಡ್ಲೆ ಹಿಟ್ಟೆಲ್ಲ ಕಾಮನ್ವಾಗಿ ನಾವೆಲ್ಲರೂ ಹಾಕ್ತೀವಿ ಹಳ್ಳಿಗಳಾಗ ನೋಡಿರಿ, ಯಾಕಂದರೆ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ. ಆಮೇಲೆ ಇದು ಪಲ್ಯದೊಳಗೆ ನೀರು ಇರುತ್ತಲ್ಲ, ನೀವು ಪುಟಾಣಿ ಹಿಟ್ಟು ಹಾಕಿದ್ರಿ ಅಂದರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಪಲ್ಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಟೇಸ್ಟ್ ಆಗುತ್ತೆ ಪುಟಾಣಿ ಹಿಟ್ಟು ಯೂಸ್ ಮಾಡಿದರೆ. ಮತ್ತು ಇವಾಗ ಲಾಸ್ಟಿಗೆ ಒಂದು ಸ್ವಲ್ಪ ಗುರಾಳ್ ಪುಡಿ ಹಾಕಿಬಿಟ್ಟು ಪಲ್ಯನ ರೆಡಿ ಆಯಿತು. ಇದನ್ನು ನೀವು ರೊಟ್ಟಿ ಅಥವಾ ಚಪಾತಿ ಪೂರಿಗೂ ಸಹಿತ ಹಾಕ್ಕೊಂಡು ತಿನ್ಬೋದು, ಅಷ್ಟು ರುಚಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ. ನೀವು ಯಾವ ಥರ ಮಾಡ್ತೀರಾ ಪಲ್ಯನ ಅಂತ ನನಗೆ ಹೇಳೋದನ್ನು ಮರಿಬೇಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ವಿಡಿಯೋದಾಗ ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ. ಸ್ವಲ್ಪ ಫಂಕ್ಷನ್ಗೆ ಹೋಗೋ ಕಾರಣ ಬೇಗ ವಿಡಿಯೋ ರೆಸಿಪಿನ ಹಾಕಿದ್ದೆ ನಾನು. ಏನಾದರೂ ತಪ್ಪಿದ್ರೆ ಕಮೆಂಟ್ ಹಾಕಿ. ದಯವಿಟ್ಟು ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಎಲ್ಲರಿಗೂ ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಬನಶಂಕರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.